ಏನು ಚೆನ್ನಪ್ಪ ಎಲ್ಲ ಕಡೆ ಹೂ ಹಾಕಿದ್ದಾಯ್ತಾ? ಆಯ್ತು ಹನುಮಂತು. ಏನು ಚೆನ್ನಪ್ಪಣ್ಣ ಹಂಗೆ ನೋಡ್ತಿದೀಯಾ? ನನ್ನಲ್ಲಿ ಏನಾದರೂ ಬದಲಾವಣೆ ಕಾಣ್ತಿದೀಯಾ? ಖಂಡಿತ ಇಲ್ಲ ಹನುಮಂತು. ಈ ಜಗತ್ತೇ ಬದಲಾದರೂ ನೀನು ಮಾತ್ರ ಬದಲಾಗಲ್ಲ. ಹುಟ್ಟೋ ಸೂರ್ಯ ತನ್ನ ದಿಕ್ಕನ್ನ ಬದಲಾಯಿಸ್ಬೋದು, ಆದರೆ ನಿನ್ನಲ್ಲಿರೋ ಒಳ್ಳೆ ಮನಸ್ಸು ಯಾವತ್ತೂ ಬದಲಾಗಲ್ಲ ಹನುಮಂತು. ಯಾಕಪ್ಪ ಇವತ್ತು ಇಷ್ಟೊಂದು ಹೊಗಳ್ತಾ ಇದೀಯಾ? ಅಂಥ ಕೆಲಸ ನಾನೇನು ಮಾಡಿದ್ದೀನಿ? ಅರಸನ ಕೋಟೆಗೆ ಪಾರು ಸೊಸೆಯಾಗಿ ಬಂದು ನಮ್ಮ ದೊಡ್ಡ ಯಜಮಾನ್ರು ತುಂಬ ಕಷ್ಟಪಟ್ಟ ಮೇಲೆ ಬಂದರು. ನಿನ್ನ ಗಣಿನ ಅಖಿಲಮ್ಮರು ಅರಸನ ಕೋಟೆ ಕರ್ಕೊಂಬಂದು ಇಟ್ಕೊಂಡ್ರು. ಆದರೂ ನೀನು ಮಾತ್ರ ಬದಲಾಗಲಿಲ್ಲ ಹನುಮಂತು. ನಮ್ಮಲ್ಲೇ ಒಬ್ಬನಾಗಿರ್ತೀಯ, ಮನೆಯವ್ರ ಥರ ಆಡದೆ ಕೆಲಸಗಾರ ಜೊತೆ ಸೇರಿಕೊಂಡು ಕೆಲಸ ಮಾಡ್ತಾ ಇರ್ತೀಯ. ಇದೆಯಲ್ವಾ ನಿನ್ನ ದೊಡ್ಡ ಗುಣ? ಮಾಡೋ ಕೆಲಸ ಯಾವುದಾದ್ರೆ ಏನು ಚೆನ್ನಪ್ಪಣ್ಣ, ಅದು ನಮಗೆ ಒಂದು ತನ್ನ ಕೊಡುತ್ತೆ ಅಂದಮೇಲೆ ಅದಕ್ಕೆ ನಾವು ಗೌರವ ಕೊಡಬೇಕಲ್ವ? 3 ವರ್ಷದ ಹಿಂದೆ ಅಖಿಲಮ್ಮನವರು ಮಗ ಸೊಸೆನ ಈ ಮನೆಗೆ ಕರೆಸ್ಕೊಂಡ್ರು. ನನಗೂ ಗಣಿಗೂ ಅವ್ರಗಳ ಜೊತೆ ಇದ್ದು ಅಭ್ಯಾಸ ಆಗೋಗಿತ್ತು. ನಾವು ಒಂಟಿತನ ಅನುಭವಿಸ್ಬಾರ್ದು ಅಂತ ಅಮ್ಮವರು ದೊಡ್ಡ ಮನ್ಸು ಮಾಡಿ ನಮ್ಮನ್ನು ಇಲ್ಲಿಗೆ ಕರೆಸ್ಕೊಂಡ್ರು. ಹಾಗಂತ ನಾನು ಈ ಮನೆ ಡ್ರೈವರು ಅನ್ನೋದನ್ನು ಮರೆಯೋಕ್ಕಾಗತ್ತಾ? ಹಾಲು, ಮೊಸರು, ತುಪ್ಪ ಎಲ್ಲ ಒಂದೇ ವಂಶದವರು. ಆದರೂ ಅವುಗಳ ಬೆಲೆ ಬೇರೆ ಬೇರೆ ಇರುತ್ತೆ. ಅವುಗಳ ಬೆಲೆ ಅವುಗಳ ಗುಣದಿಂದ ನಿರ್ಧಾರ ಆಗೋದು, ಜನ್ಮದಿಂದ ಅಲ್ಲ. ನಿಜವಾದ ಮಾತು ಹೇಳಿದೆ ಹನುಮಂತು. ನಾವು ಮಾಡೋ ಕೆಲಸನ ಬಂದಿದ್ದಾಲಿನ ಯಾವತ್ತೂ ಮರಿಬಾರ್ದು ಅನ್ನೋದು ನೀನು ನೋಡಿ ಕಲಿಬೇಕು. ಸರಿ ಸರಿ ಸರಿ, ಮಾಡೋ ಕೆಲಸ ಬೇಕಾದಷ್ಟಿದೆ. ದೀಪಾವಳಿ ಹಬ್ಬ ಇವತ್ತು. ನಡಿ ಮುಂದಿನ ಕೆಲಸ ನೋಡೋಣ. ಪಾರು, ಇವತ್ತು ದೀಪಾವಳಿ ಹಬ್ಬ ಕಣೆ. ಇವತ್ತಾರು ಆರಾಮಾಗಿರ್ಬಾರ್ದಾ? ಇದನ್ನ ನಾನು ಮಾಡಲ್ವಾ? ಭಾನು ಭಾಗ್ಯ ಮಿಲ್ಲಿಗೆ ಹೋಗಿದ್ದಾರೆ. ನೀನೊಬ್ಳೆ ಎಲ್ಲ ಕೆಲಸ ಮಾಡ್ತಾ ಇದೆಯಾ? ನಾನು ನಿನ್ನ ಮಗಳಾಗಿ ನೀನೊಬ್ಳೆ ಎಲ್ಲ ಕೆಲಸ ಮಾಡೋದನ್ನ ನೋಡ್ಕೊಂಡು ಸುಮ್ಮನಿರ್ಲ? ಸುಮ್ಮನೆ ಕೆಲಸ ಮಾಡು. ಅಕ್ಕ, ಏನಕ್ಕ ನೀವು ಎಲ್ಲ ಕೆಲಸನೂ ನೀವೊಬ್ಬರೇ ಮಾಡಿ ಎಲ್ಲ ಪುಣ್ಯನೂ ನೀವೇ ಕಟ್ಕೋಬೇಕು ಅಂತಿದ್ದೀರಾ? ದೇವ್ರ ಪ್ರಸಾದನ ನೀನೇ ಮಾಡು, ಸರಿನಾ? ಸರಿ. ಸಾವಿತ್ರಕ್ಕ, ದೇವ್ರ ನೈವೇದ್ಯಕ್ಕೆ ಅನ್ನನ ಸಾಕಿ ಕೇಸರಿ ಬಾತ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ? ಖಂಡಿತ ಚೆನ್ನಾಗಿರುತ್ತೆ. ಸರಿ, ನಾನು ಸ್ಟೋರ್ ರೂಮ್ಗೆ ಹೋಗಿ ತುಪ್ಪ ತರ್ತೀನಿ. ಹೋಳಿಗೆ ಎಲ್ಲ ರೆಡಿ ಆಗ್ತಿದ್ಯಾ? ಸಾವಿತ್ರಮ್ಮ, ನಿಮ್ಮ ಪ್ರೀತಿಯ ದತ್ತುಪುತ್ರಿಯಲ್ಲಿ ಕಾಣಿಸ್ತಾ ಇಲ್ವಲ್ಲ? ಅಡುಗೆ ಮನೆಯಲ್ಲಿ ಇದ್ದಾಳೆ ದೊಡ್ಡ ಯಜಮಾನ್ರೆ. ಅನ್ಕೊಂಡೆ ಅವಳಿಗೆ ಅಡುಗೆ ಮನೆ ಬಿಟ್ಟು ಬೇರೆ ಯಾವ ಲೋಕ ಇದೆ ಹೇಳಿ. ನಾನೇ ಹೋಗ್ತೀನಿ. ಅಕ್ಕ, ನಾನು ರವೆ ಹುಡ್ಕೊಂಡ್ಬಿಡ್ತೀನಿ. ಎಲ್ಲಿದೆ ಹೇಳಿ? ಅಲ್ಲೇ ಕೆಳಗಿದೆ ನೋಡು. ಯಜಮಾನ್ರೆ, ಏನ್ ಮಾಡ್ತಾ ಇದ್ದೀರಾ? ಬಿಡಿ. ಬಿಡೋದಕ್ಕೆಲ್ಲ ಕತ್ಕೊಂಡಿರೋದು. ಅಯ್ಯೋ ಜನನಿ, ಇವಾಗ ಜನನಿನ ಯಾಕೆ ಕರೀತೀಯ? ಪಾಪ ಅವಳು ಆಫೀಸ್ ಕೆಲಸ ಮಾಡಿಕೊಂಡು ರೂಮಲ್ಲಿ ಬಿಸಿ ಇದ್ದಾಳೆ ಅಂತ ಅನಿಸುತ್ತೆ. ಅದು ಅಲ್ಲದೆ ಜನನಿ ಇವಾಗ ಬರೀ ಹೌಸ್ ವೈಫ್ ಅಲ್ಲ, ಅರಸನ ಕೋಟೆಯ ಒಂದು ಕಂಪನಿಯ ಡಿವಿಷನ್ನ ಇನ್ಚಾರ್ಜ್. ಅಯ್ಯೋ ಅದಲ್ಲ ಯಜಮಾನ್ರೆ, ಮಾತಾಡಿದ್ರೆ ನನ್ನ ಮೇಲೆ ಆಣೆ. ನನ್ನ ಪ್ರೀತಿಯ ಅರ್ಧಾಂಗಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ.
ಓಕೆ, ಇವಾಗ ನಾನು ನಿನಗೆ ಹೂ ಕೊಟ್ಟಾಯ್ತಲ್ವಾ, ಅದಕ್ಕೆ ನೀ ನನಗೆ ಮುತ್ತು ಕೊಡಬೇಕು. ನಿನಗೆ ಬೇರೆ ಆಪ್ಷನ್ನೇ ಇಲ್ಲ, ನೀ ನನಗೆ ಮುತ್ತು ಕೊಡಬೇಕು ಅಷ್ಟೇ. ಏನು ಹಾಗೆ ನೋಡ್ತಾ ಇದೆಯಾ? ಯಾರಾದರೂ ನೋಡ್ತಾರೆ ಅಂತನಾ? ಇಲ್ಲಿ ಯಾರು ಇಲ್ವಲ್ಲ, ಕೊಡು. ನಾಚಿಕೆನಾ? ಸರಿ, ಹಾಗಾದರೆ ನಾನೇ ಕೊಡ್ತೀನಿ. ನಾನಿದ್ದೀನಿ. ಅದು ಜನ್ನಿ ಟ್ರಾನ್ಸ್ಪೋರ್ಟ್ ಕಂಪ್ನಿ ಹತ್ರ ಹೋಗಿದ್ನಲ್ಲ, ಅಲ್ಲೇ ವಾಪಸ್ ಬರ್ತಾ ಹೂ ಕಾಣಿಸ್ತು. ಪಾರುಗೆ ಹೂ ಅಂದರೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ ಹೂ ಕೊಡೋಣ ಅಂತ ತಗೊಂಬಂದೆ ಅಷ್ಟೇ. ಅಲ್ವಾ ಪಾರು? ಓಹೋ, ಹೌದಾ ಹೌದಾ ಅಕ್ಕ? ಅಯ್ಯೋ, ಅಕ್ಕ ಪಾಪ ಮಾತಾಡ್ತಿಲ್ಲ. ಭಾವ, ಅಕ್ಕಂಗೆ ನೀವು ಮಾತಾಡ್ಬೇಡ ಅಂತ ಆಣೆ ಮಾಡಿಸ್ಕೊಂಡಿದ್ದೀರಲ್ವಾ, ಈಗ ಮಾತಾಡಿ ಅಂತ ಹೇಳಿ. ಪಾರು, ಮಾತಾಡು ಪಾರು, ಏನೋ ಕೇಳ್ತಾ ಇದ್ದಾಳೆ, ಮಾತಾಡ್ಕೊಳ್ಳಿ. ಅಖಿಲ, ನನ್ನ ಕಡೆಯಿಂದ ನಿನಗೋಸ್ಕರ ಒಂದು ಪ್ರೀತಿಯ ಕಾಣಿಕೆ. ರಘು, ನಾವಿಬ್ರು ಈಗ ಏನಾಗಿದ್ದೀವಿ ಹೇಳಿ? ಏನಾಗಿದ್ದೀವಿ? ನಾವಿಬ್ರು ಅಜ್ಜ ಅಜ್ಜಿಯಾಗಿ 4 ವರ್ಷ ಆಗಿದೆ. ಅಜ್ಜ ಅಜ್ಜಿ ಮಾತ್ರ ಅಲ್ಲ, ನಾವಿಬ್ಬರು ಹಣ್ಣು ಮುದುಕಿ ಆದರೂ ನಿನ್ನ ಮೇಲೆ ನನಗಿರೋ ಪ್ರೀತಿ ಒಂಚೂರು ಕಮ್ಮಿ ಆಗಲ್ಲ. ನಮಗೆ ವಯಸ್ಸಾದರೂ ನಮ್ಮ ಪ್ರೀತಿಗೆ ವಯಸ್ಸಾಗಲ್ಲ. ನಿಮ್ಮ ಮಾತು ಖಂಡಿತ ನಿಜ ರಘು. ಹೂವು ಬಾಡ್ ಹೋದ್ರು, ಉದುರು ಹೋದ್ರು, ಗಿಡ ಮಾತ್ರ ಮತ್ತೆ ಮತ್ತೆ ಚಿಗುರ್ತಾನೇ ಇರುತ್ತೆ. ಆದರೆ ಬೇರು ಗಟ್ಟಿಯಾಗಿದ್ದಾಗ ಮಾತ್ರ. ಹಾಗೆ ಗಂಡ ಹೆಂಡತಿ ಸಂಬಂಧ ಗಟ್ಟಿಯಾಗಿರಬೇಕು ಅಂತಂದರೆ ಪರಸ್ಪರರಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ ಎಲ್ಲ ಇರಬೇಕು, ಗಟ್ಟಿಯಾಗಿರಬೇಕು. ನಮ್ಮಿಬ್ಬರ ಥರ. ಸತ್ಯವಾದ ಮಾತು ಹಾಕಿಲ್ಲ. ಸತ್ಯ ಅಂತ ಹೇಳಿದ ಬಾಯಲ್ಲೇ ಹೇಳಕ್ಕಾಗದೆ ಉಳಿದೋಗಿರೋ ಕೆಲವು ವಿಷಯಗಳಿರುತ್ತವೆ ಅಲ್ವಾ ರಘು? ನನ್ನ ಬಗ್ಗೆ ಹೇಳ್ತಾ ಇದೀಯಾ? ಹೌದು. ನಿನ್ನಿಂದ ಯಾವ ವಿಷಯ ಮುಚ್ಚಿಟ್ಟಿದ್ದೀನಿ? ಎಲ್ಲ ಹೇಳ್ಕೊತೀನಲ್ಲ. ಹಾಗಾದ್ರೆ ಯಾಕೆ ಅವಾಗವಾಗ ಬೇಸರದಲ್ಲಿರ್ತೀರಾ? ಇದ್ದಕ್ಕಿದ್ದ ಹಾಗೆ ಯಾವುದೋ ಯೋಚನೆಗೆ ಜಾರ್ ಬಿಡ್ತೀರಾ? ನನಗೆ ಒಂದೊಂದ್ಸಲ ಅನ್ಸುತ್ತೆ, ಯಾವಾಗಲೂ ಹೊಸತನ ತುಂಬಿರೋ ನನ್ನ ಹಳೇ ರಘು ಕಳೆದು ಹೋಗಿ 5 ವರ್ಷ ಆಗಿದೆ ಅಂತ. ಮೊದಲೆಲ್ಲ ಎಲ್ಲವನ್ನೂ ಹಗುರವಾಗಿ ತಗೋತಿದ್ರೆ, ಆದರೆ ಇವಾಗ ನೀವು ಆ ಥರ ಇಲ್ಲ. ನಮ್ಮ ಹಿರಿ ಮಗ ಸೊಸೆ ನಮ್ಮ ಜೊತೆನೇ ಬಂದಿದ್ದಾರೆ. ಮೊಮ್ಮಗಳು ಮನೆ ಬೆಳಕಾಗಿದ್ದಾಳೆ. ಎಲ್ಲರೂ ಸಂತೋಷದಿಂದ ಇದ್ದೀವಿ. ಅದು ಅಲ್ಲದೆ ನಮಗೀಗ ಯಾವ ಶತ್ರು ಕಾಟನೂ ಇಲ್ಲ. ಸಂತೋಷ ಪಡೋದಕ್ಕೆ ಇಷ್ಟೆಲ್ಲ ಕಾರಣಗಳಿರೋವಾಗ ನೀವು ಯಾವ ನೋವನ್ನು ಅನುಭವಿಸ್ತಿದ್ದೀರ ರಘು? ಇನ್ಯಾವತ್ತೂ ಅಮ್ಮಗೆ ಮಗು ಸತ್ಯ ನಿಮ್ಮ ಮೂಲಕ ಗೊತ್ತು ಮಾಡಲ್ಲ ಅಂತ ನನಗೆ ಮಾತು ಕೊಡಿ. ರಘು,
ಮತ್ತೆ ಯೋಚನೆಗೆ ಜಾರ್ಬಿಟ್ರಾ? ಅದು ಯಾವ ಬಾಧೆ ನಿಮ್ಮನ್ನ ಕಾಡ್ತಿದೆ ರಘು? ಕ್ಷಮಿಸು ಅಖಿಲ, ಹೇಳಕ್ಕಾಗದೇ ಇರೋ ಸತ್ಯ ನನ್ನಲ್ಲೇ ಉಳಿದೋಗಿದೆ. ಇನ್ನು ಎಷ್ಟು ದಿನ ನನ್ನಲ್ಲೇ ಇರುತ್ತೋ? ರಘು, ನಿಮ್ಮನ್ನೇ ಕೇಳ್ತಿರೋದು, ಮಾತಾಡಿ. ಏನಿಲ್ಲ ಅಖಿಲ, ಈಗ ಸಂತೋಷವಾಗಿರೋ ನಮ್ಮ ಕುಟುಂಬದ ಮೇಲೆ ಯಾರ್ದಾದ್ರೂ ಕೆಟ್ಟ ದೃಷ್ಟಿ ಬಿದ್ದು ಮತ್ತೆ ಏನಾದರೂ ಸಮಸ್ಯೆ ಉಂಟಾಗುತ್ತಾ ಅಂತ ಆಗಾಗ ನನಗೆ ಟೆನ್ಷನ್ ಆಗ್ತಿರುತ್ತೆ ಅಷ್ಟೆ. ರಘು, ಇಲ್ಲದೆ ಇರೋದನ್ನೆಲ್ಲ ತಲೆಗೆ ಹಚ್ಕೊಂಡು ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೋಬೇಡಿ. ಜೀವನದಲ್ಲಿ ಏನಾದರೂ ಒಳ್ಳೇದಾದರೆ ಸಂತೋಷ ಪಡಬೇಕು, ಏನಾದರೂ ಕೆಟ್ಟದ್ದಾದರೆ ಅನುಭವ ಅಂತ ಪರಿಗಣಿಸ್ಬೇಕು. ಇಷ್ಟಕ್ಕೂ ಇದನ್ನೆಲ್ಲ ನಿಮಗೆ ಹೇಳೋದಕ್ಕೆ ನಾನು ನಿಮ್ಮಷ್ಟು ದೊಡ್ಡೋಳಲ್ಲ, ಆದರೆ ನಿಮ್ಮ ಸಹ ಅಕ್ಕ, ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಭಾವ ನಿಮ್ಮನ್ನ ಅಷ್ಟೇ ಪ್ರೀತಿ ಮಾಡ್ತಾರೆ. ನೀವು ಅಷ್ಟೇ. ಭಾವ ಮಾತಾಡಬೇಡ, ಮಾತಾಡಿದ್ರೆ ನನ್ನ ಮೇಲೆ ಆಣೆ ಅಂತ ಹೇಳಿದ ಕೂಡಲೇ ನಾನು ಇಲ್ಲಿ ಇರೋದನ್ನು ಹೇಳೋದಕ್ಕಾಗದೆ ಎಷ್ಟು ಸೈಲೆಂಟ್ ಆಗಿದ್ರಿ. ಅದೆಂಥ ಪ್ರೀತಿ ನಿಮ್ಮದು. ಪ್ರೀತಿ ಅನ್ನೋದು ಬರೀ ಬಾಯಿ ಮಾತಿಗೆ ಸೀಮಿತ ಆಗಿರಬಾರ್ದು. ಕೊಟ್ಟ ಭಾಷೆನ, ಆಡಿದ ಮಾತನ್ನ ಎಷ್ಟೇ ಕಷ್ಟ ಆದರೂ ಸರಿ ಉಳಿಸ್ಕೋಬೇಕು. ಮದುವೆಗೆ ಮುಂಚೆ ಇದ್ದ ಪ್ರೀತಿ ಮದುವೆ ಆದಮೇಲೆ ಹೆಚ್ಚಾಗಬೇಕೇ ಹೊರತು ಕಮ್ಮಿ ಆಗಬಾರ್ದು. ಈಗ ನಾನಾಗಲಿ ಯಜಮಾನ್ರಾಗಲಿ ನಡ್ಕೊಂಡ್ವಲ್ಲ, ಆ ಥರ ಚಿಕ್ಕ ಘಟನೆಗಳ ಪ್ರೀತಿನ ದೊಡ್ಡದಾಗಿ ಬೆಳೆಸೋದು, ಸಂಬಂಧಗಳನ್ನ ಇನ್ನೂ ಹತ್ರ ಮಾಡೋದು. ಗಂಡ ಹೆಂಡತಿ ಮಧ್ಯೆ ಎಷ್ಟೇ ಮನಸ್ತಾಪ ಬಂದರೂ ಮನಃಶಾಂತಿ ಹಾಳಾಗಬಾರ್ದು. ಹೆಂಡತಿಗೋಸ್ಕರ ಗಂಡ, ಗಂಡಂಗೋಸ್ಕರ ಹೆಂಡತಿ ಸೋಲ್ಬೇಕು. ಅದೇನೋ ಹೇಳ್ತಾರಲ್ಲ, ಹೆಂಡತಿಗೆ ಹಠ ಇರಬಾರ್ದು, ಗಂಡಂಗೆ ಚಟ ಇರಬಾರ್ದು ಅಂತ. ಎಂಥ ಮಾತು ಹೇಳಿದ್ರಿ ಅಕ್ಕ. ನಿಜವಾಗ್ಲೂ ನೀವಿಬ್ರಂತೂ ಮೇಡ್ ಫಾರ್ ಈಚ್ ಅದರ್. ನೀವು ಭಾವನ ಪಡೆಯೋದಕ್ಕೆ, ಭಾವ ನಿಮ್ಮನ್ನ ಪಡೆಯೋದಕ್ಕೆ ಇಬ್ರು ಪುಣ್ಯ ಮಾಡಿದ್ರಿ ನೋಡಿ. ಬರೀ ನಾವು ಮಾತ್ರ ಅಲ್ಲ, ನನ್ನ ಮೈದ್ನನ್ನು ಪಡೆಯೋದಕ್ಕೆ ನೀನು, ನಿನ್ನನ್ನು ಪಡೆಯೋದಕ್ಕೆ ನನ್ನ ಮೈದ್ನ, ಇಬ್ಬರು ಪುಣ್ಯ ಮಾಡಿದ್ರಿ. ಹೌದಕ್ಕ, ಪ್ರೀತಿನೂ ಅಷ್ಟೆ. ಮದುವೆ ಮುಂಚೆ ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ನೋ ಈಗಲೂ ಅಷ್ಟೇ ಪ್ರೀತಿ ಮಾಡ್ತಾನೆ. ನಾನು ಅಷ್ಟೆ. ದೇವ್ರ ದಯೆಯಿಂದ ಚಿನ್ನದಂಥ ಮಗಳು ಹುಟ್ಟಿದಾಳೆ. ಖುಷಿಯಾಗಿರೋದಕ್ಕೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ನನಗಂತೂ ಶ್ರುತಿಯವ್ರು ಹಾಡಿದ್ಯಲ್ಲ, ದೇವಲೋಕ ಪ್ರೇಮಲೋಕ ನನ್ನ ಮನೆಯೀಗ, ಇಲ್ಲಿ ನಾನು ನನ್ನ ಗಂಡ ನನ್ನ ಮಗುವೇ, ಪ್ರತಿ ರಾತ್ರಿ ಪ್ರತಿ ಹಗಲು ಬರಿ ನಗುವೇ. ಅಯ್ಯಯ್ಯೋ, ಹಾಡು ಹಾಡ್ತಾ ಹಾಡ್ತಾ ನನ್ನ ಕೆಲಸನೇ ಮರ್ತ್ಬಿಟ್ಟೆ. ಅಕ್ಕ, ನನಗೊಂಚೂರು ಅರ್ಜೆಂಟ್ ಆಫೀಸ್ ವರ್ಕ್ ಇದೆ, ಅದನ್ನು ಮುಗಿಸ್ಕೊಂಡು ಆಮೇಲೆ ಬಂದು ದೇವ್ರ ನೈವೇದ್ಯಕ್ಕೆ ರೆಡಿ ಮಾಡಿಬಿಡ್ತೀನಿ. ಅಷ್ಟರಲ್ಲಿ ನೀವು ನಮ್ಮ ಪಾಪುನ ರೆಡಿ ಮಾಡಿಬಿಡ್ತೀರಾ? ಸರಿ, ಥ್ಯಾಂಕ್ಸ್ ಅಕ್ಕ. ಪಾರು, ನಿನ್ನ ಮಗಳನ್ನ ನೀನು ರೆಡಿ ಮಾಡೋಕ್ಕೆ ಇನ್ನೊಬ್ಬರ ಕೈಲಿ ಹೇಳ್ಸ್ಕೋಬೇಕಾಯ್ತಲ್ಲೇ ಪಾರು. ಮಗು ನಂದೇ ಆದರೂ ಅದ್ರ ಅಮ್ಮ ಜನನಿ. ನಂಗೆ ಇದ್ರ ಬಗ್ಗೆ ಯಾವ ಪಶ್ಚಾತ್ತಾಪನೂ ಇಲ್ಲ ಸಾವಿತ್ರಕ್ಕ. ಅವಳನ್ನ ಕಣ್ತುಂಬ ನೋಡಿಕೊಂಡು ಅವಳ ಸೇವೆ ಮಾಡ್ಕೊಂಡಿದ್ದೀನಲ್ಲ, ನನಗಷ್ಟೇ. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ. ದಾಮೋ, ಲೇ ದಾಮೋ. ಏನ್ರಿ? ರೀ, ನಾನ್ ಮೋಹಿನಿ ಅಲ್ಲ ಕಣ್ರಿ, ನಿಮ್ ಹೆಂಡತಿ ದಾಮಿನಿ. ಲೇ, ನೀನೇನೆ ನನ್ನ ಹೆಂಡತಿ. ಲೇ, ಏನೇ ನೀನು ಅವತಾರ? ಅವತಾರ ಅಲ್ಲ ಕಣ್ರಿ, ಹಳೇ ಮನ್ವಂತರದ ಹೊಸ ರೂಪಾಂತರ. ಲೇ, ಓವರ್ ಆಗೆಲ್ಲ ಆಡ್ಬೇಡ ಕಣೆ.
ದಾಮು ನಿನಗೆ ವಯಸ್ಸಾಗ್ತಿದೆ ಕಣೆ. ವಯಸ್ಸು ನನಗೆ ಮಾತ್ರ ಅಲ್ಲ ನಿಮಗೂ ಆಗಿದೆ. ಅದು ನನಗೆ ಚೆನ್ನಾಗಿ ಗೊತ್ತು. ಆದರೆ ನಿನ್ನ ಥರ ಮಾತ್ರ ನಾನು ಆಡಲ್ಲಮ್ಮ. ಅದೇನೋ ಹೇಳ್ತಾರಲ್ಲ, ಬಂಗ್ಲೆ ನಿದ್ಗೆಟ್ ರಾತ್ರಿಗೆ ದುಡ್ಡೇ ಕಾರಣ ಅಂತ. ಅಲ್ವೇ, ದುಡ್ಡು ಜಾಸ್ತಿ ಆಗಿದೆ ಅಂತ ಈ ಥರ ಒತ್ತಡ ಆಡ್ತಿದ್ಯಾ? ರೀ, ಮನೇಲಿ ಗೋಡೆ ಹಳೇದಾದ್ರೆ ಏನ್ರಿ ಮಾಡ್ತೀವಿ? ಪೇಂಟ್ ಮಾಡ್ತಾರೆ. ನಮ್ಮ ಮುಖ ವಯಸ್ಸಾದ್ರೆ ನಾವು ಮೇಕಪ್ ಮಾಡ್ಕೊಳ್ತೀವಿ. ಮನಸ್ಸು ಹಾಳಾದ್ರೆ ಬ್ರೇಕಪ್ ಮಾಡ್ಕೋತೀವಿ. ಅದನ್ನೇ ನಾನು ಹಿಂಗೆ ಮಾಡಬೇಕು ಅಂತಿರೋದು. ರೀ, ನನ್ನ ಗಂಡ ಮೋಹನ್, ಯಾಕ್ರಿ ಈ ವಯಸ್ಸಲ್ಲಿ ನನ್ನ ಜೊತೆ ನೀವು ಬ್ರೇಕಪ್ ಮಾಡ್ಕೊಂಡ್ರೆ ಅಯ್ಯೋ ನಾನು ಎಲ್ಲಿ ಹೋಗಿ ಬಾಳ್ಲಿ? ರೀ, ನಾನು ಇದನ್ನೆಲ್ಲ ಮಾಡ್ಕೊಳ್ತಿರೋದು ನಿಮ್ಗೋಸ್ಕರನೇ. ಯಾಕೆ? ನೀವು ನನ್ನ ಅಂದ ಚಂದನ ಹೊಗಳ್ಳಿ ಅಂತ. ಲೇ ದಡ್ಡಿ, ದೇವಸ್ಥಾನ ಹಳೇದಾದ್ರೂ ಜನ ನೋಡಕ್ ಹೋಗೋದು ದೇವ್ರನ್ನ ಕಣೆ. ಪ್ರೀತಿ ಮಾಡಕ್ ಬೇಕಾಗಿರೋದು ಈ ಅಂದ ಚಂದ ಅಲ್ಲ ಕಣೆ, ಒಳ್ಳೆ ಮನ್ಸು. ಆಹಾ, ಅಪರೂಪಕ್ಕೆ ಮಾತಾಡಿದ್ರು, ಒಳ್ಳೆ ಮಾತಾಡಿದ್ರಿ ನನ್ನ ಗಂಡ ಮೋಹನ್. ನನ್ನ ಕಣ್ ತೆರೆಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾಕ್ರಿ ಹೊಡೆದ್ರಿ? ದಮ್ಮು ಬೇಜಾರು ಮಾಡ್ಕೊಬೇಡ ಕಣೆ. ಪಾರ್ವತಿ ಥರ ನೀನು ಒಳ್ಳೆ ಹೆಂಡತಿ ಆಗಬೇಕು ಅಂದರೆ ಆಗಾಗ ಹೊಡೆದಾದ್ರೂ ನಾನು ಎಚ್ಚರಿಸ್ತಾ ಇರಬೇಕು ಅಂತ ನೀನೇ ಅಲ್ವೇ ನೀ ಹೇಳಿದ್ದು. ಅದಕ್ಕೆ ಸರಿಯಾಗಿ ಒಂದು ಹೊಡೆದೆ. ಸಾರಿ ಕಣೆ, ನೋವಾಯ್ತಾ? ಓ, ಹಾಗಾದ್ರೆ ನೀವು ಕೋಪದಿಂದ ಹೊಡೆದಿದ್ದಲ್ವಾ? ಇಲ್ಲಪ್ಪ. ಹಾಗಾದ್ರೆ ನನಗೂ ನೋವಾಗಿಲ್ಲ ಬಿಡಿ. ನೀವಿರಿ, ನಾನು ಹೋಗಿ ತಣ್ಣೀರಲ್ಲಿ ಮುಖ ತೊಳ್ಕೊಂಡು ನಿಮ್ಗೆ ಬಿಸಿಯ ಕಾಫಿ ಮಾಡ್ಕೊಂಡು ಬರ್ತೀನಿ. ಬರೀ ಕಾಫಿ ಮಾತ್ರನಾ? ಪೋಲಿ, ನಿಮ್ಗೆ ವಯಸ್ಸಾಗಿದೆ, ಮೊಮ್ಮಗಳು ಬೇರೆ ಬಂದಿದ್ದಾಳೆ. ದಾಮು, ಲೇ ದಾಮು, ದಾಮು. ಅರೆ, ಇದೇನಿದು ಎಲ್ಲ ಹಿಂಗ್ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಹೊಸ ಕೆಲ್ಸಕ್ಕೆ ಏನಾದ್ರೂ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ? ಲೇ ದಡ್ಡಿ, ಇವತ್ತು ದೀಪಾವಳಿ ಹಬ್ಬ ಅಲ್ವೇನೆ, ಅತ್ತಿಗೆ ಬರ್ತಿದ್ದಾರೆ, ಅದಕ್ಕೆ ಎಲ್ಲ ಒಂದ್ ಕಡೆ ಸೇರಿದ್ದಾರೆ. ಓ, ಹಾಗಾ? ಒಂದ್ ಕೆಲಸ ಮಾಡು, ನೀನು ಆ ಸಾಲ ನಿಂತ್ಕೊಂಡ್ಬಿಡು, ಸಕಲ ಕಾಣ್ತೀಯ. ಏ ಕರಡಿಮಿಸೆ ಚೆನ್ನಪ್ಪ, ನನ್ ಗಂಡ ಮೋಹನ್ ನನಗ್ ಜೋಕ್ ಮಾಡಿದ್ರೆ ನೀನೆ ಕಿಹಿ ಅಂತ ಕಿಸಿತಾ ಇದೀಯಾ? ಸಾರಿ ಮೇಡಮ್. ಶುಗರ್ ಎಷ್ಟಿದೆ? ಏನೋ ಸುಮಾರಾಗಿದೆ ಮೇಡಮ್. ಎಷ್ಟಂತ ಹೇಳು? 300ಕ್ಕೆ 30 ಕಮ್ಮಿ ಇದೆ ಮೇಡಮ್. ಆ 30 ಯಾಕಪ್ಪ ಬಿಟ್ಟೆ? ಸಾವಿತ್ರಿ ಹೇಳಿ ಒಂದ್ ಲೋಟ ಸಕ್ಕರೆನ ಹಾಕಿಸ್ಕೊಂಡು ಚೆನ್ನಾಗಿ ಕಾಫಿ ಕುಡಿ, ಆ 30 ಸೇರ್ಕೊಂಡ್ಬಿಡುತ್ತೆ, ಆಯ್ತಾ? ಲೇ ದಾಮು, ಕಾಯಿಲೆ ಬಂದವನ್ನ ಹಾಗೆಲ್ಲ ರೇಗಿಸ್ಬಾರ್ದು ಕಣೆ, ಆಮೇಲೆ ನಿನಗೂ ಬಂದ್ಬಿಡುತ್ತೆ. ಅಯ್ಯೋ ಬಿಡ್ತು ನೀ ಚೆನ್ನಪ್ಪ, ಐ ಆಮ್ ರಿಯಲಿ ವೆರಿ ಸಾರಿ. ಬೇಕಾದ್ರೆ ಮನ್ಸಲ್ಲಿ ಬೈಕೋ, ಶಾಪ ಮಾತ್ರ ಹಾಕ್ಬೇಡಪ್ಪ. ಅಮರ್ ಬಂದ್ರು. ಎಲ್ರಿಗೂ ದೀಪಾವಳಿ ಹಬ್ಬದ ಪ್ರೀತಿಯ ಹಾರ್ದಿಕ ಶುಭಾಶಯಗಳು. ಸೇಮ್ ಟು ಯು ಅಕ್ಕ. ಅಕ್ಕ, ನಿಮಗ್ ಮೊಮ್ಮಗು ಆದ್ರೂ ಮುಖದಲ್ಲಿ ಆ ಕಳೆ ಮಾತ್ರ ಕಮ್ಮಿ ಆಗಿಲ್ಲ ಅಕ್ಕ. ನೀವು ಎವರ್ಗ್ರೀನ್ ಹೀರೋಯಿನ್ ಥರ. ಮತ್ತೆ ನಾನು? ಭಾವ, ನೀವು ಎವರ್ಗ್ರೀನ್ ಹೀರೋ. ಜಯ. ಎಸ್ ಮ್ಯಾಮ್. ಎಲ್ರಿಗೂ ಬೋನಸ್ ಕೊಡೋದಕ್ಕೆ ಎಲ್ಲ ತಯಾರಿನೂ ಮಾಡ್ಕೊಂಡಿದ್ಯಮ್ಮ? ಹಾಂ, ರೆಡಿ ಇದೆ ಮ್ಯಾಮ್. ಜಯ, ಮತ್ತ್ಯಾಕೆ ಇನ್ನೂ ಇಲ್ಲೇ ನಿಂತಿದ್ಯಾ? ಹೋಗಿ ತಗೊಂಡ್ ಬಾ, ಅಕ್ಕ ತಾನೇ ಕೊಡೋದು. ಪ್ರತಿ ವರ್ಷ ನಾನೇ ಕೊಡ್ತಾ ಇದ್ದೆ, ಆದರೆ ಈ ಸಲ ದೀಪಾವಳಿ ಹಬ್ಬದ ಬೋನಸ್ಸನ್ನು ನಾನು ಕೊಡೋದಿಲ್ಲ. ನನ್ನ ನಂತರದ ಈ ಕುಟುಂಬದ ಯಜಮಾನಿ ಕೊಡ್ತಾಳೆ.